ನಂಗೆ ಸಾವಿತ್ರಿ ಸ್ಟೈಲಲ್ಲಿ ಪ್ರಪೋಸ್ ಮಾಡಿ. ಸಾವಿತ್ರಿ ಸ್ಟೈಲಲ್ಲಿ ಆಮೇಲೆ ತಲೆ ಕೆಡಿಸ್ಕೊಬಾರ್ದು. ದೇವ್ರೆ ಹೇಳಿ, ಪರವಾಗಿಲ್ಲ. ನಿಮಗೆ ಈ ಡೇರಿಂಗ್ ನ ತಗೊಳ ತಾಕತ್ತಿದ್ಯಾ? ಆಲ್ವೇಸ್ ರೆಡಿ. ನಾನು ಈ ಗೋಲಿ ಬುಗ್ರಿ ಎಲ್ಲ ಆಡ್ಕೊಂಡ್ ಬೆಳಿತೀನಿ. ಈ ಟ್ರೂತ್ ಡೇರ್ ಎಲ್ಲ ಗೊತ್ತಿಲ್ಲ ನನಗಷ್ಟು. ನೀವ್ ತಿರುಗಿಸ್ತೀರಾ, ನಾನ್ ತಿರುಗಿಸ್ಲಾ? ನೀವೇ ತಿರುಗಿಸಿ. ಹೆಣ್ಮಕ್ಳು ತಿರುಗಿಸೋದ್ರಲ್ಲಿ ಫೇಮಸ್ ಅಲ್ವಾ? ಟ್ರೂತ್ ಡೇರಾ? ಟ್ರೂತ್. ಸೀಕ್ರೆಟ್ ಯು ಕೆಪ್ಟ್ ಫ್ರಮ್ ಯೋರ್ ಪೇರೆಂಟ್ಸ್. ನಿಮ್ಮ ಅಪ್ಪ ಅಮ್ಮಯಿಂದ ಬಚ್ಚಿಟ್ರೋ ಒಂದು ಗುಟ್ಟು. ಆ ಗುಟ್ನ ಇಲ್ಲಿ ಹೇಳ್ಬಿಟ್ರೆ ಇಲ್ಲಿ ಗುಟ್ಟೆಲ್ಲ ಇಟ್ಕೊಳ್ಳುತ್ತವೆ. ಹೇಳ್ಬೇಕು, ಇಟ್ಸ್ ಟ್ರೂತ್. ನನ್ನ ಸ್ಯಾಲ್ರಿ ಎಷ್ಟು? ಅದು ಸೀಕ್ರೆಟ್. ಹೇಳ್ಬಿಟ್ರೆ ಇವಾಗ ಮನೆಗೆ ಹೋದ್ಮೇಲೆ ಕೊಡ್ಬೇಕಲ್ಲ ಮನೇಲಿ. ಓಕೆ, ತಿರ್ಗ್ಸೋಣ. ಆಲ್ ರೈಟ್. ಟ್ರೂತ್ ಆರ್ ಡೇರ್? ಡೇರ್. ಡೇರ್ ಡೆವಿಲ್ಲ ನೀವು. ಯಾವ್ದಾದ್ರು 3 ಪೆಟ್ ಅನಿಮಲ್ಸ್, 3 ವೈಲ್ಡ್ ಅನಿಮಲ್ಸ್ ತರ ಸೌಂಡ್ ಮಾಡಿ. ಬೆಕ್ಕು. ಇದ್ಯಾವ ಸೇವೆ ಬೆಕ್ಕು? ಬೆಕ್ಕು ಥರನೇ ಚೀತಾ ಎಲ್ಲ ಸೌಂಡ್ ಮಾಡುತ್ತದೆ. ಹಾ, ಬೆಕ್ಕು ಹಿಂಗೆಲ್ಲ ಸೌಂಡ್ ಮಾಡುತ್ತಾ ನಿಮ್ ಕಡೆ? ಮಿಯಾವ್ ಮಿಯಾವ್. ಓಕೆನಾ? ಡಾಗ್. ಭಯ ಆಯ್ತು. ಓಕೆ, ಆಮೆ. ಅದು ಸೌಂಡ್ ಎಲ್ಲ ಮಾಡುತ್ತಾ? ಮಾಡಲ್ಲ, ಮಾಡ್ತಾ ಇದೀನಿ ನೋಡಿ. ಓಕೆ. ಸಿಂಹ. ಬೆಕ್ನ ಸಿಂಹದ ತರ ಮಾಡಿದ್ರಿ, ಸಿಂಹನ ಬೆಕ್ ಮಾಡ್ಬಿಟ್ರಿ. ಹುಲಿ ಹೆಂಗ್ ಮಾಡುದು? ಹುಲಿ ಕೂಡ ಸ್ವಲ್ಪ ಹಂಗೆ ಮಾಡ್ತಾರೆ. ಆನೆ. ವಾವ್ ತಾನೇ. ಕರಡಿ. ನಾನು ಕಿರ್ಚ್ಬಿಡ್ತೀನಿ, ಅದನ್ನ ಕರಡಿ ಅನ್ಕೊಳ್ಳಿ ಅಷ್ಟೇ. ನಾನು ಪಾಸ್ ಮಾಡಿದ್ದೀನಿ, ನೀವೆದ್ದೋಗಿ. ಸರಿ, ಥ್ಯಾಂಕ್ ಯು. ಹಾ, ಬಂದ್ರಾ? ನಾನೇನೋ ಬೀರ್ಗೀರ್ ಬಾಟ್ಲಿ ಇಟ್ಟಿದ್ದೀರಾ ಅನ್ಕೊಂಡೆ. ತಿರ್ಗ್ಸಿ. ಓಕೆ. ಟ್ರೂತಾ ಡೇರಾ? ಟ್ರೂತ್. ಪರವಾಗಿಲ್ಲ ಗುರು, ಹೆಣ್ಮಕ್ಳು ಸತ್ಯ ಹೇಳಕ್ ನಿಂತವ್ರು ಇವತ್ತು. ಏನ್ ಗೊತ್ತಾ, ಫಸ್ಟ್ ಇದು ಪ್ರಮಾಣ ಮಾಡ್ಬೇಕು ನೀವು. ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನ ಹೇಳದೆ ಬೇರೆ ಏನು ಹೇಳೋದಿಲ್ಲ. 100% ನಿಜಾನೇ ಹೇಳ್ತೀನಿ. ಕ್ವೆಶ್ಚನ್ ಕೇಳಿ. ನಾಟ್ ಔಟ್ ಸಿನಿಮಾಗೆ ನೀವು ಎಷ್ಟು ಸಂಭಾವನೆನ ಪಡ್ಕೊಂಡಿದ್ದೀರಿ? ನೋಡಿ ಹಂಗೆ ಡೌ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಚೆನ್ನಾಗಿ ಪೇ ಮಾಡಿದ್ರ. ನನ್ನ ಪ್ರಶ್ನೆ ಏನ್ ಗೊತ್ತಾ, ಕೆಡ್ದಾಗ ಪೇ ಮಾಡಿದ್ರ ತುಂಬಾ ಚೆನ್ನಾಗಿ ಪೇ ಮಾಡಿದ್ರ ಅಲ್ಲ. ಆದ್ರೆ ನೀವು ನಂಬರ್ ಕೊಡ್ತೀರಾ ಇಲ್ಲ ಇದು ಕೊಡ್ತೀರಾ ಅಂತ ಹೇಳಿಲ್ಲ. ಸಂಭಾವನೆ ಎಷ್ಟು ಪಡ್ಕೊಂಡ್ರಿ ಅದನ್ನ ಚೆನ್ನಾಗಿ ಹಂಗೆ ತಾಂಬೂಲಕ್ಕೆ ಹಾಕೊಟ್ರ, ಹಂಗೆ ತಗೊಂಡೋಗಮ್ಮ ಅಂತ ಇಟ್ರ ಕೇಳಿಲ್ಲ. ಎಷ್ಟೋ ಕೊಟ್ಟಿದ್ದಾರೆ, ತುಂಬಾ ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡ್ಕೊಳ್ಳಿ, ಗೊತ್ತಾಯ್ತಾ ಹೆಣ್ಮಕ್ಳೇನು ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಅವಿನ್ನ ಸೋತಾಯ್ತಲ್ಲ, ಇನ್ನೇನು ಆ ಕಡೆ ಹೋಗ್ಬೇಕಷ್ಟೇ. ಆ ಸೆಕೆಂಡ್ ಹೀರೋಯಿನ್ ಬರ್ಲಿ. ಕಮಾನ್ಯ ತಿರುಗಿಸಿ ಸರ್. ಭಯ. ನಂದಿನಾ? ಟ್ರೂತ್ ಆರ್ ಡೇರ್? ಗುರು ಎಲ್ಲದಕ್ಕೂ ರೆಡಿ. ಟ್ರೂತ್. ನಿನ್ನ ಲೈಫಲ್ಲಿ ಯಾರಾದ್ರೂ ಹುಡುಗಿ ನಿನ್ನ ರಿಜೆಕ್ಟ್ ಮಾಡಿದಾಳ, ಕಾರಣ ಏನು? ರಿಜೆಕ್ಷನ್. ನಮ್ಮ ಲೈಫ್ ಫುಲ್ ರಿಜೆಕ್ಷನ್. ನಮ್ಮನ್ನ ಸೆಲೆಕ್ಟ್ ಮಾಡೋದ್ಕಿಂತ ರಿಜೆಕ್ಟ್ ಮಾಡಿರೋರೇ ಜಾಸ್ತಿ. ಹೌದಾ? ಕಾರಣಗಳು ಏನ್ ಬೇಕಾರಾಗಬಹುದು. ಕೂದಲು ಉದ್ದ ಬಿಟ್ಕೊಂಡು ಓಡಾಡ್ತೀನಿ ಅನ್ನೋ ಕಾರಣಗಳೇ ಎಷ್ಟೊಂದಿದೆ. ಅವ್ನು ನೋಡಿ ಅವ್ನು ಲುಕ್ಸಿಯಾ ಪೊರ್ಕಿ ತರ ಇದ್ದಾನೆ ಅಂತಾನೆ ಎಷ್ಟೊಂದು ರಿಜೆಕ್ಷನ್ ಆಗ್ಬಿಟ್ಟಿದೆ. ತುಂಬಾ ನೆನ್ಪಿಡ್ಕೊಳ್ಳೋ ತರ ಕಾರಣ. ಡೈವರ್ಸ್ ಕೊಡಿಸ್ತೀನಿ ಹೇಳಿ ಸರ್. ಮೊದಲೇ ಸಂಸಾರ ಕಷ್ಟದಲ್ಲಿ ಹೋಗ್ತಿದ್ದೆ ಕಣಪ್ಪ. ನಾನು ತುಂಬಾ ಸತ್ಯ ಮಾತಾಡ್ತೀನಿ ಅಂತ ಒಂದು ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ಟಿದ್ದೆ. ಇದೇ ಸತ್ಯ, ಇದೇ ಟ್ರೂತ್. ಸ್ಯಾಡ್. ಹೆಣ್ಣು ಮಕ್ಳಿಗೆ ಸುಳ್ಳು ಹೇಳೋರು ಇಷ್ಟ ಆಯ್ತಾರೆ, ಸತ್ಯ ಹೇಳೋರು ಇಷ್ಟ ಆಗಲ್ಲ. ಹಂಗಾಗಿ ನನ್ನ ರಿಜೆಕ್ಷನ್ ಮಾಡಿದ್ದಾರೆ. ಹೌದಾ? ಹೌದು, ಪಕ್ಕ ಖಂಡಿತ. ಎಸ್, ಕಮಾನ್. ಟ್ರೂತ್. ಇವಾಗ ಇರೋ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಪ್ರೆಸೆಂಟ್ ರಿಟೈರ್ಡ್ ಹುಡುಗಗಳದೆಲ್ಲ ಹೇಳ್ಬಾರ್ದು ಆಯ್ತಾ. ನಿನಗೆ ಇಷ್ಟವಾದ ಹೀರೋಯಿನ್ ನೋಡು, ಅದೇನು ಗೊತ್ತಾ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಡವ್ ಮಾಡ್ಕೊಂಡು ಹೇಳೋದಲ್ಲ. ನೋಡು, ಹಂಗೆ ಎದೆಲ್ಲಿ ಪಟ್ಟಂತ ರಚನೆ ಇಷ್ಟ ಅಂತ ಹಿಂಗೆ ನನ್ನ ಹೀರೋಯಿನ್ ಗುರು ಅಲ್ಲ, ಪಟ್ಟಲ್ ಅವ್ರೆ ಅದೇನಾದ್ರು ನೋಡಿ ಒಂದು ನಂಬರ್ ಕೇಳಲಿ ಅಂತ ನಾನು. ನಿಶ್ವಿಕಾ ನಾಯ್ಡು ಅವರು. ಓಕೆ, ತಿರುಸುಚಿನ ಜೈ ಬಜರಂಗ್ ಬಲಿ. ಟ್ರೂತ್ ಆರ್ ಡೇರ್? ಅವ್ರು ಗೊತ್ತಲ್ಲ, ಆಲ್ವೇಸ್ ಡೇರಿಂಗ್. ಓಕೆ, ಪಕ್ಕ ಕೆಲಸ ಮಾಡಬೇಕು. ದುನಿಯಾ ವಿಜಯ್ ಸರ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ದೊಡ್ಡ ಫ್ಯಾನು ಅಭಿಮಾನಿ ಅಂತ ಪ್ರ್ಯಾಂಕ್ ಮಾಡಿ. ಪ್ರಶ್ನೆ ಚೆನ್ನಾಗಿದೆ. ನಿಮಗೆ ನಿಮ್ಮ ಸ್ಕೂಲಲ್ಲಿ ತುಂಬಾ ಪ್ರಶ್ನೆ ಚೆನ್ನಾಗಿ ಕೇಳೋದು ಹೇಳ್ಕೊಟ್ಟಿದ್ದಾರೆ. ಅದನ್ನ ಯಾರ ಹತ್ರ ಕೇಳಬೇಕು ಅಂತ ಹೇಳ್ಕೊಟ್ಟಿಲ್ಲ. ನಮಗೆ ಆ ಲೆವೆಲ್ ಬೇಟ್ರಿಲ್ಲ. ಅಲ್ಲೆಲ್ಲ ಕೆಲಸ ಮಾಡ್ತಿರೋ ವಿಜಯಣ್ಣಂಗೆ ಫೋನ್ ಮಾಡಿ ಹಂಗೆಲ್ಲ ಡಿಸ್ಟರ್ಬ್ ಮಾಡೋ ಅಷ್ಟು ಮೀಟ್ರಿಲ್ಲ. ಡೇರಪ್ಪ ತಗೊಂಡು ಸೋತದೆ ಅದಕ್ಕಿಲ್ಲ ನಾನು. ನಾಟ್ ಔಟ್ ಟೀಮ್ ಅವರು ನಮ್ಮ ಟೀಮ್ ಅವ್ರನ್ನ ಔಟ್ ಮಾಡಿದ್ದೀರಾ. ಔಟ್. ನಾನೇ ತಿರುಗಿಸ್ತೀನಿ ಇವಾಗ.
ಟ್ರುತ ಡೇರಾ. ಡೇರ್. ಅಣ್ಣವರು ಪೊಲೀಸ್ ತರ ಆಕ್ಟ್ ಮಾಡಿರೋ 5 ಫಿಲಂ ಹೆಸರು ಹೇಳಿ. ಬಾರಿ ಈಸಿ. ಹೌದಾ? ಆ ಗುಂಬೆಯ, ಪ್ರೇಮ ಸಂಜೆಯ, ಆಕಸ್ಮಿಕ, ಡನ್. 1. ಕೆರಳಿದ ಸಿಂಹ. 2. ಗೋವಾದಲ್ಲಿ CID 999. ಓಕೆ. 3. ಶಬ್ದವೇದಿ. 4. ಯಾರಿವನು, ನಾನೊಬ್ಬ ಕಳ್ಳ. ಟೈಮ್ ಆಗೋಯ್ತು ಸರ್. ಎಲ್ಲ ಕರೆಕ್ಟ್ ಆಗೇ ಇದೆ. ನೆಕ್ಸ್ಟ್ ನಿಮ್ ಟೀಮ್ಮೇಟ್ ನ ಕರೀರಿ. ಆಯ್ತು ಸರ್. ನೆಕ್ಸ್ಟ್. ಓಹ್, ಮತ್ತೆ ಬಂದ್ರಾ? ಮತ್ತೊಮ್ಮೆ ಸೋಲುವ ಆಸೆ ಇದೆ. ನಾನು 2 ಸಲ ಆಡಿದ್ದೀನಿ, ನೀವು ಒಂದೇ ಸಲ ಆಡಿರೋದು. ಟ್ರುತ್ ಡೇರಾ? ಡೇರ್. ಡೇರ್. ಲಾಸ್ಟ್ ಟೈಮ್ ನಿಮ್ ಜೊತೆ ಡೇರ್ ತಗೊಂಡಿದ್ದಲ್ಲ, ಟ್ರುತ್ ತಗೋಬಿಡ್ತೀನಿ. ಪಾಪ ಯಾಕೆ ಸುಮ್ಮನೆ. ಓಕೆ. ನಿಮಗೆ ಇದುವರೆಗೂ ಎಷ್ಟು ಮ್ಯಾರೇಜ್ ಪ್ರಪೋಸಲ್ಸ್ ಬಂದಿದೆ? ಗಂಡ್ ಮಕ್ಳಲ್ಲಿ ಗ್ರೀನ್ ಫ್ಲಾಗ್ ಅಂದ್ರೆ ಏನು ನಿಮ್ ಪ್ರಕಾರ? ಗೊತ್ತಿಲ್ಲ, ಒಂದು 3-4 ಬಂದಿರ್ಬೋದು. ಸಾಲಿಡ್. ಓಹ್, ಗಂಡ್ ಮಕ್ಳಲ್ಲಿ ಗ್ರೀನ್ ಫ್ಲಾಗ್ ಅಂದ್ರೆ ಫಸ್ಟ್ ಕೇಳಿಸ್ಕೋಬೇಕು ಹುಡುಗರು, ಕೇಳಿಸ್ಕೊಂಡ್ರೆ ಸಾಕು. ಅದೇ ನಂತರ ಇಲ್ಲ. ಓಕೆ, ಕಂಟಿನ್ಯೂ. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ಅಯ್ಯೋ ನನ್ನ ಹುಡುಗ 6 ಫೀಟ್ ಟಾಲ್ ಇರಬೇಕು, ಗುಂಗುರು ಕೂದಲಿರ್ಬೇಕು, ಬ್ರೌನ್ ಐಸ್ ಇರಬೇಕು ಅಂತೆಲ್ಲ ಅನ್ಕೋತಾ ಇರ್ತೀನಿ. ಲಾಸ್ಟಲ್ಲಿ ಬೀಳೋದೆಲ್ಲ ಪರ್ಸನಾಲಿಟಿಗೆ ಬೀಳ್ತೀವಿ ನಾವು. ನಾವೆಲ್ಲ ಈ ಥರ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾಗ ಲಾಸ್ಟ್ ಪರ್ಸನಾಲಿಟಿಗೆ ಬೀಳೋದು. ಸೊ ಈ ತರ ಇಮ್ಯಾಜಿನೇಷನ್ ಮಾಡ್ಕೊಂಡು ಒಳ್ಳೆ ಹುಡುಗರು ಬಂದಾಗ ಬಿಟ್ಬಿಡ್ತೀರಾ, ನಂಗೆ ಅಂತ ಹುಡುಗ ಬೇಕು ಅಂತ. ಹಿಂಗೆ ಹೇಳ್ತೀರಾ ನೀವು? ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಈ ತರ. ನಮ್ನು ಎಷ್ಟು ಜನ ಬಿಟ್ಟೋಗಿದ್ದಾರೆ, ಏನ್ ಮಾಡಕ್ಕಾಗುತ್ತೆ. ನೊಂದ ಹೃದಯ. ಓ ನೀವಾ? ಮತ್ತೆನಾ? ಎಸ್, ಸೋಲಕ್ಕೆ ರೆಡಿ ಇದ್ದೀರಾ? ಖಂಡಿತ. ಸೋತು ಗೆದ್ದವರು ನಾವೆಲ್ಲ. ಟ್ರುತ್ ಡೇರಾ? ಡೇರ್. ನಂಗೆ ಸಾವಿತ್ರಿ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡಿ. ಮಚ್ಚಿಗೆ ಚಿರ್ಕೊಂಡಿಲ್ಲ. ಅಯ್ಯೋ, ನಿಮಗೆ ಈ ಡೇರಿಂಗ್ ನ ತಾಕತ್ತಿದ್ಯಾ? ಆಲ್ವೇಸ್ ರೆಡಿ. ಸಾವಿತ್ರಿ ಸ್ಟೈಲ್ ಅಲ್ಲಿ. ಆಮೇಲೆ ಅಯ್ಯೋ ದೇವ್ರೇ, ಹೇಳಿ ಪರವಾಗಿಲ್ಲ. ರೈ ರಚನಾ ಅವ್ರೆ, ಎಂತ ಖರಾಬ್ ದುನಿಯಾ ರೀ ಇದು. ರೈ ಮುದ್ದಾಗಿರೋ ಹುಡುಗಿರು, ಒಳ್ಳೊಳ್ಳೆ ಫಿಗರ್ಗಳು, ಡಾಕ್ಟ್ರು, ಇಂಜಿನಿಯರು, ಚೆನ್ನಾಗಿ ಓದೋರು, ಫಾರಿನ್ಗೆ ಹೋಗೋರು ಮದುವೆ ಹೊಂಟೋಗ್ಬಿಟ್ರೆ ನಮ್ಮಂತ ಹುಡುಗರನ್ನ ಲವ್ ಮಾಡೋರು ಯಾರ್ರಿ? ರಚನಾ ಅವ್ರೆ ನೋಡಿ, ಇಲ್ಲಿರೋ ಗಂಡಸ್ರೆಲ್ಲ ನಿಮ್ಗೆ ಆಣೆ ಮಾಡಿ ಕೇಳ್ತಿರ್ಬೋದು ಐ ಲವ್ ಯು ಅಂತ. ಅವನಕ್ಕ ನಾನು ಶಪಥ ಮಾಡ್ತಾ ಇದ್ದೀನಿ, ನಿಮ್ಮನ್ನೇ ಲವ್ ಮಾಡೋದು, ನಿಮಗೆ ತಾಳಿ ಕಟ್ಟೋದು. ನೋಡಿ, ಇದು ನೀವು ಸಾವಿತ್ರಿ ಅಂತ ಕೇಳಿದ್ರಿ. ಸಾವಿತ್ರಿ ಮಾತಾಡೋದು ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹಾಗಾಗಿ ಹಿಂಗೆ ಈ ತರ ಎಲ್ಲ ಮಾತಾಡೋರ್ಗೆನೆ ಅಲ್ಲ ಹುಡುಗಿರು ಜಾಸ್ತಿ ಬೀಳೋದು. ಸುಮ್ನೆ ಈ ತರ ಮಾತಾಡೋರು ಯಾರು ನೋಡೋದಿಲ್ಲ. ಏನಂತ ಇದೆ, ನಿಜವಾಗ್ಲು ಜನ ನಂಬಲ್ಲ. ಆಕ್ಚುಲಿ ಹುಡುಗಿರು ಸೀಕ್ರೆಟ್ ಆಗಿ ಇವ್ರನ್ನೇ ಇಷ್ಟಪಡ್ತಾರೆ. ಹೌದಾ? ಹಂಗಾರೆ ಲಾಸ್ಟ್ ಅಲ್ಲಿ ನಿಮ್ ನಂಬರ್ ಕೊಡಿ ನನಗೆ. ಓಕೆ, ನಾನು ಔಟ್ ಆಗಿದ್ದೀನಿ. ತಿಳಿಸಿ ಜನ. ಟ್ರೂತ್ ಆರ್ ಡೇರ್? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದು. ಡನ್. ನೀವು ಬರ್ದಿರೋ ಬೆಸ್ಟ್ ಸೈನ್ ಬೋರ್ಡ್, ನೀವು ಸೈನ್ ಬೋರ್ಡ್ ಬರೀತೀರಲ್ವಾ, ಅತಿ ಅದ್ಭುತ ಸೈನ್ ಬೋರ್ಡ್ ಯಾವುದು? ಅದ್ರ ಹಿಂದೆ ಒಂದು ಸ್ಟೋರಿ. ಹಂಗ ಅಂದ್ರೆ ನಾವು ಒಂದ್ 5-10 ಸೈನ್ ಬೋರ್ಡ್ ಬರೋದು ಬೆಸ್ಟ್ ಅಂತ ಆಗಿಲ್ಲ. ನಾವು ಬರ್ದಿದ್ದು 10 ಬೋರ್ಡು ಬೆಸ್ಟೇ. ಹಂಗಾಗಿ ನಾನು ಬೆಸ್ಟ್. ಮೇ ಬಿ 97 ಅನ್ಸುತ್ತೆ. 97 ಅಲ್ಲಿ ನಾನೊಂದು ಅಗರಬತ್ತಿ ಕಂಪ್ನಿದು ಫಸ್ಟ್ ಬೋರ್ಡ್ ನನ್ನ ಜೀವನದ ಮೊದಲು ನಾನೇ ರೆಡಿ ಮಾಡಿ ನಾನೇ ಬರೆದಿದ್ದು. ಅದು ಯಾವಾಗ್ಲೂ ನೆನಪಿರುತ್ತೆ ನನಗೆ. ಅದು ನಾನು ಮೊದಲು ಬರೆದಿದ್ದು ಅಂತೇಳಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದ ಸ್ಟುಡಿಯೋ ಇತ್ತು. ಈಗಿನ ತರ ಆಗೆಲ್ಲ ಮೊಬೈಲ್ ಅಥವಾ ಕ್ಯಾಮ್ರಾ ಎಲ್ಲ ಇಲ್ಲಲ್ಲ. ಅದನ್ನ ಎತ್ಕೊಂಡು, ದೊಡ್ಡ ಬೋರ್ಡ್, ಅದೊಂದು 3 ಅಡಿಗೆ 8 ಅಡಿ ಬೋರ್ಡು, ಅದನ್ನ ಎತ್ಕೊಂಡೇ ಹೋಗಿ ಫೋಟೋ ತೆಗೆಸ್ಕೊಂಡು ಅದು ನಾನು ಬರ್ದಿದ್ದು ಬಂದು ಅಂತ ಮತ್ತೆ ಅದು ಎತ್ಕೊಂಡು ಬಂದು ಕಸ್ಟಮರ್ ಕೊಟ್ಟಿದ್ದೆ. ಅದು ಯಾವಾಗ್ಲೂ ನೆನಪಿದೆ ನನಗೆ. ಅದಾದ್ಮೇಲೆ ಲಕ್ಷಗಟ್ಟಲೆ ಆಯ್ತೇನೋ ಬೋರ್ಡ್ಗಳೆಲ್ಲ, ಬಟ್ ಅದು ಯಾವಾಗ್ಲೂ ನೆನಪಿದೆ. ಆ ಫೋಟೋ ಇದೆ ನನ್ನ ಹತ್ರ. 97 ಅಲ್ಲಿ ಒಂದು ಅಗರಬತ್ತಿ ಅಂಗಡಿ. ಸೂಪರ್ ಫಸ್ಟ್ ಬರ್ಲಾ? ಸೋತೆ ನೀನು. ನಡಿ ಹೀರೋಯಿನ್ ಕಚ್. ಸೆಮಿಫೈನಲ್ ರೌಂಡ್ ಅಲ್ಲಿ ನೀವು ಸತ್ಯವನ್ನು ಹೇಳ್ತೀರಾ ಅಥವಾ ಧೈರ್ಯವಾಗಿ ಏನಾದ್ರು ಫೇಸ್ ಮಾಡ್ತೀರಾ? ಡೇರ್ ತಗೋತೀನಿ. ಓಕೆ, ಈಗ ನೀವು ನಿಮ್ಗೆ ತುಂಬಾ ಇಷ್ಟವಾದ ಒಂದು ಡಿಶ್ದು ರೆಸಿಪಿ ಹೇಳಬೇಕು. ಹಂಗಂತ ನನಗೆ ಮೊಸರನ್ನ ಇಷ್ಟ, ನಿಂಬೆಹಣ್ಣು ಜ್ಯೂಸ್ ಇಷ್ಟ ಅಂತೆಲ್ಲ ಹೇಳ್ಬಾರ್ದು. ಓಕೆ, ನಮ್ಮ ಊರಿನ ಕಡೆ ನಾವು ಚಂದ್ರು ಪುಳಿ ಅಂತ ಮಾಡ್ತೀವಿ. ಸೊ ಚಂದ್ರು ಪುಳಿ ಅಂದ್ರೆ ಇದು ಮಾವಿನ ಹಣ್ಣು, ಒಂದು ಜಾತಿಯ ಮಾವಿನ ಹಣ್ಣು ಚಟ್ನಿ ತರ ಒಂಥರ. ಯಾವ ಜಾತಿ ಅಂತ ಹೇಳ್ಬೇಕಲ್ಲ ರೆಸಿಪಿಗೆ. ನಾನು ಇಲ್ಲಿ ಯಾವ್ದೋ ತಂದು ರುಬ್ಬಿಟ್ಟು ಅದೇನೋ ಆಗ್ಬಿಟ್ರೆ ಅದನ್ನ ಫುಲ್ ಚೆನ್ನಾಗಿ ತೊಳ್ಕೊಬೇಕು, ಸಿಪ್ಪೆ ಹಂಗೆ ಬಿಡ್ಬೇಕು. ಅದಕ್ಕೆ ತೆಂಗಿನಕಾಯಿ ತೆಂಗಿನ ಹಣ್ಣು, ಕೊಡಗಲ್ಲಿ ತೆಂಗಿನ ಹಣ್ಣು ಸಿಗುತ್ತೆ, ತಗೊಂಡ್ಬಿಡಿ ಎಲ್ಲ. ತೆಂಗಿನಕಾಯಿ ತಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಾ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬೇಕು, ಕಲ್ಲುಪ್ಪು ಹಾಕ್ಬೇಕು. ಮತ್ತೆ 5 ಮೆಣಸಿನ್ಕಾಯಿ, ಗ್ರೀನ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಬೇಕು. ಜಜ್ಜೋ ಕಲ್ಲು ಬರಲ್ವಾ ನಿಮ್ಗೆ? ಜಜ್ಜಿ ಆದ್ಮೇಲೆ ಒಂದಷ್ಟು ಎಣ್ಣೆಗೆ ಯಾವ್ದು MC ವಿಸ್ಕಿ ಆಗುತ್ತೆ
ಅಲ್ಲ ನಾವು ಯಾವಾಗೂ ಸಾಯಂಕಾಲ ಹೊತ್ತು ಸನ್ಫ್ಲವರ್ ಹಾಗೆ ಆಯಿಲ್ ಹಾಕೊಳ್ಳಿ, ಜಜ್ಕೊಂಡು ಸನ್ಫ್ಲವರ್ ಆಯಿಲ್. ಓಕೆ ಅದಕ್ಕೆ ಸಾಸಿವೆ ಒಂದಷ್ಟು ಹಾಕೊಂಡು ಒಂದು 5-6 ಕೆಂಪು ಒಣಗಿಲ್ ಮೆಣಸಿನ್ಕಾಯಿ ಹಾಕೋಬೇಕು. ವೀಕ್ಷಕರೇ ಎಣ್ಣೆಗೆ ಹಾಕಿ ಇನ್ನೆಲ್ಲರೂ ಹಾಕೊಂಡಿರ ಹೇಳಿ ಹಾಕಿನಟ್ಟಿ ಹೇಳಿ. ಅದಕ್ಕೆ ಒಂದಷ್ಟು ಕರಿಬೇವು ಸೊಪ್ಪು ಹಾಕ್ಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಈ ನಾವು ಮಿಕ್ಸಿ ಎಲ್ಲ ಹಾಕೊಂಡಿದ್ವಲ್ಲ ಅದನ್ನ ಹಾಕಿ ಅದಕ್ಕೆ ಮಾವಿನಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸಲ ಟೇಸ್ಟ್ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ, ಏನಮ್ಮ ಇಷ್ಟು ಕೆಡದ ಹೇಳ್ಕೊಟ್ಟಿದ್ದೆ ನಿನ್ನ ಬಾಯಿ ಹೇಳ್ಕೊಟ್ಟದಲ್ಲ, ನೀವೇ ಸರಿ ಮಾಡಿಲ್ಲ. ಬಿಸಿ ಬಿಸಿ ಕುಚ್ಚಲಕ್ಕಿಗೆ ಸೈಡಲ್ಲಿ ಹಾಕೊಂಡ್ಬಿಟ್ಟು ಒಣಗಿಲ್ ಮೀನ್ ಇರುತ್ತಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ಬೇಕು. ವೀಕ್ಷಕರೇ ಗೊತ್ತಾಯ್ತಾ? ಇದಿಷ್ಟು ಮಾಡಿದ್ರೆ ಚಂದ್ರಮೌಳಿ ರೆಡಿ. ಚಂದ್ರಮೌಳಿ ಅಲ್ಲ, ಏನು ಚಂದ್ರಪೌಳಿ. ಚಂದ್ರಪುಳಿ. ನಾನು ನಿಮ್ಮ ಚಂದ್ರಮೌಳಿ ಕಥೆನ ಕೇಳಿ ಕಳೆದೋಗಿದ್ದೀನಿ. ನಾನೇ ಸೋತೋದು. ಚಂದ್ರಪುಳಿ. ಚಂದ್ರಪೌಳಿ. ನಾಟೌಟ್ ಯಾವತ್ತು?